ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ ಬೆಳೆಯೋದು ಕನ್ನಡ ಶಾಲೆಯಿಂದ. ಆದರೆ ಕನ್ನಡ ಶಾಲೆ ಸುಮಾರು 30 ವರ್ಷ ಆಯಿತು, ಈವರೆಗೆ ಅನುದಾನ ಸಿಕ್ಕಿಲ್ಲ. ನಿರಂತರವಾಗಿ ಹೋರಾಟ ಮಾಡ್ತಿದ್ದೇವೆ. ಬಂದವರೆಲ್ಲ ಬರೇ ಸುಳ್ಳು ಹೇಳ್ತಾವ್ರೆ. ಯಾರೊಬ್ಬರ ಮೇಲೂ ನಂಬಿಕೆ ಉಳ್ಕೊಂಡಿಲ್ಲ. ಮುಖ್ಯಮಂತ್ರಿ, ಶಿಕ್ಷಣ ಮಂತ್ರಿ, ನಮ್ಮ MLCಗಳು, ಸಭಾಪತಿ ಎಲ್ಲರೂ ಬರ್ತಾರೆ, ಕನ್ನಡ ಶಾಲೆ ಉಳಿಬೇಕು, ನಿಮ್ಗೊಂದು ಒಳ್ಳೇದು ಮಾಡಬೇಕು ಅಂತಾರೆ. ಬಟ್ ಯಾರ ಕಡೆಯಿಂದ ಈವರೆಗೆ ಒಳ್ಳೇದಾಗಲಿಲ್ಲ. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದಿಯಾಗಿ ಇಡೀ ವ್ಯವಸ್ಥೆನೇ ಬಂದಿತ್ತು. ಎಲ್ಲ ನಮ್ಮ MLCಗಳು, ಮಂತ್ರಿಗಳು, ಜೊತೆಗಲ್ಲಿ ಈಶ್ವರ್ ಖಂಡ್ರೆ ಅವರು ಕೂಡ ಬಂದಿದ್ದರು ಜೊತೆನಲ್ಲೇ. ಎಲ್ಲರೂ ಸೇರಿ ನಾವು ಈ ಸಾರಿ ಬಜೆಟಲ್ಲಿ ನಿಮಗೆ ಘೋಷಣೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರು. ಕೊನೆಗೆ ಶಿಕ್ಷಣ ಸಚಿವರು ಮುಖ್ಯಮಂತ್ರಿ ಕಾಲನಾದರೂ ಕಟ್ಟಿ ನಾನು ಅನುದಾನ ಕೊಡಿಸ್ತೇನೆ ಅಂತ ಬರೀ ಅದು ಘೋಷಣೆಯಾಗಿ ಉಳಿದಿದೆ. ಬಂದವರೆಲ್ಲರೂ ಬರೀ ಘೋಷಣೆ ಮಾಡ್ತಾ ಇದ್ದಾರೆ ಹೊರತು, ವಾಗ್ದಾನ ಕೊಡ್ತಾ ಇದ್ದಾರೆ ಹೊರತು ಈ ಕನ್ನಡ ಶಾಲೆ ಉಳಿಯುವಂಥ ಕೆಲಸನ ಮಾಡ್ತಾ ಇಲ್ಲ. ಹಾಗಾಗಿ ನಾವಿವತ್ತು ವಿಶೇಷವಾಗಿ ಏನು ಈ ಅಧಿವೇಶನ ಬಂತು, ಬೆಂಗಳೂರು ಅಧಿವೇಶನ, ಬೆಳಗಾವಿ ಅಧಿವೇಶನ, ಎಲ್ಲ ಎರಡೂ ಅಧಿವೇಶನಗಳಲ್ಲಿ ಪ್ರತಿ ವರ್ಷ 2010ರಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬರ್ತಾ ಇದ್ದಾವೆ. ಯಾವೊಂದು ಸರ್ಕಾರಗಳು ಕನ್ನಡ ಶಾಲೆಗೆ ಅನುದಾನ ಕೊಡುವಂಥ ವಿಚಾರದಲ್ಲಿ ಬರಲೇ ಇಲ್ಲ ಮುಂದಕ್ಕೆ. ಯಾಕೆ ಬರಲಿಲ್ಲ? ಕನ್ನಡ ಶಾಲೆ ಬೇಡವಾ ಬೇಕೆ ಅನ್ನೋದು ನಮಗೀಗ ಯಕ್ಷ ಪ್ರಶ್ನೆಯಾಗಿದೆ. ನಾವು ಅದಕ್ಕೆ ನಿಮ್ಮ ವಾಹಿನಿಯ ಮುಖಾಂತರ ಕೇಳ್ತಾ ಇದ್ದೇನೆ, ಕರ್ನಾಟಕಕ್ಕೆ ಕನ್ನಡ ಭಾಷೆ ಬೇಕಾ ಬೇಡವೆ? ಅದನ್ನು ತೀರ್ಮಾನ ಮಾಡಿದರೆ ನಾವು ಕನ್ನಡ ಶಾಲೆನೂ ಎಲ್ಲರೂ ಮುಚ್ಚಿಬಿಟ್ಟು ಆ ಕಡೆಗೆ ನೇರವಾಗಿರುತ್ತೆ. ಯಾಕೆಂದ್ರೆ ಈಗ ಸರ್ಕಾರದವ್ರಿಗೆ ಬೇಡ ಅನ್ನುವಂಥ ಒಂದು ನಿಟ್ಟಿದೆ. ಯಾಕೆಂದ್ರೆ ಅವರೇ ಕನ್ನಡ ಶಾಲೆಯೆಲ್ಲ ಮುಚ್ಚಿಬಿಟ್ಟು KPS ಮಾಡ್ಕೊಂತವ್ರೆ. ಇನ್ನು ಇಷ್ಟೋ ಉಳಿದಿರೋದು ನಮ್ಮ ಕನ್ನಡ ಶಾಲೆಗಳು. ನಾವು ಖಾಸಗಿಯಾಗಿ ಉಳಿಸಿರುವಂಥ ಕನ್ನಡ ಶಾಲೆಯನ್ನು ಹೊರತುಪಡಿಸಿದ್ರೆ ಕರ್ನಾಟಕದಲ್ಲಿ ಒಂದು 2-3 ವರ್ಷದಲ್ಲಿ ಸಂಪೂರ್ಣವಾಗಿ ಕನ್ನಡ ನಿರ್ನಾಮ ಆಗ್ತದೆ. ಆದರೆ ನವೆಂಬರಲ್ಲಿ ಏನು ದೊಡ್ಡದಾಗೆ ಬಾವುಟ ಹಾಕ್ಕಂತಾರೆ, ಟವಲ್ ಹಾಕ್ಕಂತಾರೆ, ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ಈ ಅನುದಾನದ ವಿಚಾರದಲ್ಲಿ ನಿಮ್ಮ ವಾಹಿನಿಯ ಮುಖಾಂತರ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಅವರು ಏನು ಈ ನವೆಂಬರ್ ಇದೆ ಅಷ್ಟರೊಳಗಡೆ ಇದಕ್ಕೇನಾದರೂ ಒಂದು ಮುಕ್ತಿ ಕೊಟ್ಟಿಲ್ಲ ಅಂದರೆ ಈ ಸಾರಿ ಕನ್ನಡ ರಾಜ್ಯೋತ್ಸವವನ್ನು, ಕಪ್ಪು ಬಾವುಟವನ್ನು ಬೆಂಗಳೂರಲ್ಲಿ ಹಾರಿಸ್ತೇವೆ. ಬೆಳಗಾವಿಲಿ ಹಾರಿಸ್ತಾರೆ ಅಂತಾರಲ್ವಾ, ಬೆಳಗಾವಿಲಲ್ಲ, ಬೆಂಗಳೂರು ಹೃದಯ ಭಾಗದಲ್ಲಿ ಕಪ್ಪು ಬಾವುಟನ ಹಾರಿಸ್ತೇವೆ, ಕನ್ನಡ ಬಾವುಟನ ಉಲ್ಟಾ ಮಾಡ್ತೇವೆ. ಯಾಕೆ ಬೇಕು ನಮಗೆ ಕನ್ನಡ? ಕನ್ನಡ ಶಾಲೆನೇ ಉಳಿಲಿಲ್ಲ ಅಂದರೆ ಕನ್ನಡ ಶಿಕ್ಷಕರೇ ಸಾವಿನ ಅಂಚಲವ್ರೆ ಎಂದಾಗ, ಅವ್ರ ಬದುಕು ಚಿಂತಾಜನಕ ಆಗದೆ ಎಂದಾಗ ಯಾಕೆ ನಮಗೆ ಕನ್ನಡ ಬೇಕು? ನಾವು ಎಲ್ಲರೂ ಇಂಗ್ಲೀಷಿನ ಮಾಧ್ಯಮವನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನುವಂಥ ನಿಟ್ಟಲ್ಲಿ ನಿಮ್ಮ ಮುಖಾಂತರ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳು ಹೊಸದಾಗಿ ಬಂದವರೇ, ಆದರೆ ಅವ್ರಿಗೆ ಸಂಪೂರ್ಣ ಮಾಹಿತಿ ಇದೆ. ಅವರೇನು ನಿನ್ನೆ ಚುನಾವಣೆಗೆ ಬಂದಂಥವ್ರಲ್ಲ. ಈಗಾಗಲೇ 30 ವರ್ಷದಿಂದ ರಾಜಕೀಯ ಮಾಡ್ತಾ ಇರುವಂಥವ್ರು. ಮುಖ್ಯಮಂತ್ರಿ ಜೊತೆಗೆ ಶಿಕ್ಷಣ ಮಂತ್ರಿಗೆ 3 ವರ್ಷ ಆಗಿದೆ. 3 ವರ್ಷ ಆಗಿ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ಲಿಕ್ಕೆ ಬಯಸ್ತೇನೆ. ಈವರೆಗೆ ನಮ್ಮ ಈ 2013ರಿಂದ ನಿರಂತರವಾಗಿ ಹೋರಾಟ ಮಾಡ್ತಿದ್ದೇವೆ. ಅದ್ರ ಹಿಂದೆ ಶಿಕ್ಷಣ ಸಚಿವರು ಒಬ್ಬೊಬ್ಬರೇ ಇರ್ತಾಯಿದ್ರು ಒಂದೊಂದು ಸರ್ಕಾರದಲ್ಲಿ. 13ರಿಂದ ಈಚೆಗೆ ಇಬ್ಬಿಬ್ಬರು ಬಂದರು. ಅದರಲ್ಲಿ ಫಸ್ಟು ಕಿಮ್ಮನೆಯವರು ಬಂದರು 2014ರಲ್ಲಿ. ನನಗೆ ಮುಖ್ಯಮಂತ್ರಿಗಳು ಮೌಖಿಕವಾಗಿ ನನಗೆ ಆದೇಶ ಕೊಟ್ಟವ್ರೆ, ನಾನು ಈ ಗ್ರ್ಯಾಂಟ್ ಒಳಪಡಿಸ್ತೇನೆ ಅಂತೇಳಿ ನಮ್ಮ ಸ್ಟ್ರೈಕನ್ನು ಕ್ಲೋಸ್ ಮಾಡಿ 10 ದಿನ ಸ್ಟ್ರೈಕನ್ನು ಕ್ಲೋಸ್ ಮಾಡಿ ಹೋದರು. ಅಲ್ಲಿ ಹೋಗಿ ಒಂದು ಪ್ರೆಸ್ ಮೀಟನ್ನು ಮಾಡಿದ್ರು. ನಾನೀಗ ಆನ್ಲೈನಲ್ಲಿ ಕಾಲ್ ಮಾಡ್ತೇನೆ, ಯಾರಿಗೆ ಅನುದಾನ ಬೇಕು ಅಂಥ ಶಾಲೆಗಳಷ್ಟೇ ಅಪ್ಲೈ ಮಾಡ್ಕೊಳ್ಳಿ. ಅದಾದ 1.5 ತಿಂಗಳಿಗೆ ಅವ್ರ ಪೋರ್ಟ್ಫೋಲಿಯೋ ಚೇಂಜ್ ಆಯಿತು, ಮುಗೀತು ಅಲ್ಲಿಗೆ ಅವ್ರ ಕತೆ. ನಂತರ ಇನ್ನೊಬ್ಬ ಮಂತ್ರಿ ಬಂದ, ಅವನಿಗೆ ಹೇಳಿ ಸಾಕಾಗಿ, ಮೊದಲೇ ಅವರು ಮುಸ್ಲಿಂ ಸಾಬ್ರು ತನ್ವೀರ್ ಶೇಟ್ ಅವರು ಹೇಳಿ ಸಾಕಾಯಿತು, ಕೊನೆಗೆ ಅವ್ರ ಕಡೆನೂ ಮುಗೀತು. ಆದರೆ ನಂತರ BJP ಗೌರ್ಮೆಂಟಲ್ಲಿ ಅದೇ ರೀತಿ ಆಗ್ತು. ನಾಗೇಶ್ ಇದ್ದರು, ನಾಗೇಶ್ಗಿಂತ ಮೊದಲೇ ಸುರೇಶ್ ಕುಮಾರ್ ಅವರು ಬಂದರು. ಖಂಡಿತವಾಗಿ ಕನ್ನಡ ಶಾಲೆಗೆ ಒಂದು ಒಳ್ಳೆಯದಾಗಬೇಕು ಅಂತೇಳಿ ಎಲ್ಲ ಪ್ರಮಾಣದಲ್ಲಿ ಅವರು ಹೋರಾಟವನ್ನು, ನಮ್ಮ ಹೋರಾಟವನ್ನು ಮಾಡಬೇಡಿ ನೀವು, ನಾನೇ ಪ್ರೋಗ್ರೆಸ್ ಮಾಡ್ತೇನೆ ಅಂತೇಳಿ ಒಂದು ಹಂತಕ್ಕೆ ಬಂತು. ಇನ್ನೇನು ಚುನಾವಣೆ ಬರೋ ಮುನ್ನ ಅವರು ಘೋಷಣೆ ಆಗಬೇಕು, ಬಜೆಟಲ್ಲಿ ಘೋಷಣೆ ಆಗಬೇಕು, ಘೋಷಣೆ ಆಗಲಿಲ್ಲ. ಮತ್ತೆ ಅವ್ರ ಪೋರ್ಟ್ಫೋಲಿಯೋ ಚೇಂಜ್ ಆಯಿತು. ನೆಕ್ಸ್ಟ್ ಇನ್ನೊಬ್ಬ ನಾಗೇಶ್ ಬಂದರು, ಅವರು ಬರೀ ಕತೆ. ಆದರೆ ವಿಶೇಷ ಅಂದರೆ ಇದು ಒಬ್ಬರಿಗೇನೆ, ಮಧು ಬಂಗಾರಪ್ಪ ಅವ್ರಿಗೆ ಅದೃಷ್ಟ ಇರಬೇಕೇನೋ ಗೊತ್ತಿಲ್ಲ, ಅಥವಾ ನಮ್ಮ ದುರಾದೃಷ್ಟವೋ, ಇವರೊಬ್ಬರಿಗೆ ಮಾತ್ರ ಮತ್ತೆ 2ನೇ ಟರ್ಮ್ಗೆ ಶಿಕ್ಷಣ ಮಂತ್ರಿಗಳಾಗಿ ಬಂದವ್ರೆ. ಇವ್ರಿಗೆ ಎಲ್ಲ ಮಾಹಿತಿ ಇರೋದ್ರಿಂದ ಈ ತತ್ಕ್ಷಣದಲ್ಲಿ ನಮ್ಮನ್ನು ಕರೆದು ಇದಕ್ಕೆ ಏನು ಬೇಕೋ ಅದನ್ನು ಸೂಕ್ತವಾದಂಥ ಪರಿಹಾರವನ್ನು ಮಾಡಿ ಕನ್ನಡ ಶಾಲೆಗೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು
ಅವರು ಮಾಡಬೇಕು ಅಂತೇಳಿ ನಿಮ್ಮ ವಾಹಿನಿಯ ಮುಖಾಂತರ ಮನವಿ ಮಾಡ್ತಾ ಇದ್ದೇನೆ. ಧನ್ಯವಾದ. ನಾವೀಗ ರೊಚ್ಚಿಗೆ ಹೇಳ್ತೇವೆ, ನಾವೀಗ ಹೇಳಲಿಕ್ಕೆ ತಯಾರಿ ಇಲ್ಲ. ಏನು ಮಾಡಬೇಕು ಅಂತೇಳಿ ಕಂಪ್ಲೀಟ್ ಬದಲಾವಣೆ ಆಗ್ತಿದ್ದೇವೆ. ಕಾಯ್ತೇವೆ. ಕಾದು ಈವರೆಗೆ ನಾವು ಕೇಳಿ 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 ಸಾಕಾಗೋಗ್ಬಿಟ್ಟಿದ್ದೇವೆ. ಕಮಿಷನ್ ರಾದಿಯಾಗಿ ಬಂದೋಗಿದ್ದಾರೆ. ಹೌದು, ನನಗೆ ಮಾಹಿತಿ ಇದೆ ಅಷ್ಟೇ. ನೆಕ್ಸ್ಟ್ ಮಂತ್ರಿಗಳು MLCಗಳು ಎಲ್ಲರೂ ಬಂದವ್ರೆ. ನೋಡೋಣ ಏನಾಗ್ತದೆ ಇವತ್ತು. ಯಾಕೆಂದ್ರೆ ನಾವು ದಿಢೀರ್ ಅಂತ ಹೇಳಂಗಿಲ್ಲ. ನಾವೇನೋ ಹೇಳಿದ್ದು ಅವರು ನಾವು ಅನುದಾನ ಕೊಡ್ತಾ ಇದ್ದೋ ಶಿವಪ್ಪ ಹಿಂಗಂತ ಬೈದ್ಬಿಟ್ಟು ಅದಕ್ಕೆ ನಾವು ಕೊಡಲಿಲ್ಲ ಅಂತ ಕಪ್ಪು ಚುಕ್ಕೆ ವರ್ಷ ಮಟ್ಟಕ್ಕೂ ಅವ್ರೆ. ಹಂಗಾಗಿ ಇವತ್ತು ಕಾಯ್ತೇವೆ. ಒಂದು 2 ಗಂಟೆ 3 ಗಂಟೆ ತನಕ ಏನು ಮಾಹಿತಿ ಬರ್ಬೋದು. ಬಂದ ನಂತರ ನಮ್ಮ ಚಳವಳಿಯ ರೂಪವನ್ನೇ ಬದಲಾಯಿಸ್ತೇವೆ. ಚಳವಳಿ ರೂಪ ಬದಲಾಯಿಸ್ತೇವೆ. ಸದ್ಯದಲ್ಲಿ ತಮಗೂ ಕೂಡ ಮಾಹಿತಿಯನ್ನು ಕೊಡ್ತೇವೆ, ಏನು ಮಾಡ್ತೇವೆ ಅನ್ನೋದನ್ನು. ನಾವಿಲ್ಲಿ ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ಹೋರಾಟಕ್ಕೆ ಬರ್ತಾನೆ ಇದ್ದೀವಿ. ಇಲ್ಲಿ ಇವಾಗ ಇವ್ರು ಹೇಳ್ದಾಗೆ, ನಮ್ಮ ಅಧ್ಯಕ್ಷರು ಹೇಳ್ದಾಗೆ, ಪ್ರತಿ ಸಲ ಶಿಕ್ಷಣ ಮಂತ್ರಿಗಳು ಎಲ್ಲರೂ ಬರ್ತಾರೆ. ಎಲ್ಲನೂ ವಿಚಾರಗಳನ್ನ ನಮಗೆ ಇಲ್ಲ ಭರವಸೆ ಕೊಡ್ತಾರೆ, ಮಾಡ್ತಾರೆ. ಪ್ರತಿ ಸಲ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಈ ಸಲ ಅಂದರೆ ನಮ್ಗೆ ಏನಾಗ್ಬಿಟ್ಟಿದೆ ಅಂದರೆ, ಈಗ ಎಷ್ಟೋ ಜನ ಆಲ್ರೆಡಿ ರಿಟೈರ್ಡ್ ಆಗ್ತಾ ಇದ್ದಾರೆ. ಮತ್ತು ನೋಡಿ, ಇಲ್ಲಿ ಹಾಕಿರೋರು ಹೋರಾಟ ಮಾಡ್ತಿರ್ಬೇಕಾದ್ರೆ ಪ್ರಾಣ ತ್ಯಾಗ ಮಾಡಿ, ಇಲ್ಲೇ ಹೋರಾಟ ಮಾಡ್ತಿರೋ ಸಂದರ್ಭದಲ್ಲಿ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥವ್ರು. ಸೊ ಇದೆಲ್ಲದು ಪ್ರತಿ ವರ್ಷ ನೋಡ್ತಾನೆ ಇದ್ರೂ ಇನ್ನೂ ಕನ್ನಡ ಉಳಿಸ್ತಕ್ಕಂಥ, ಕನ್ನಡ ಶಾಲೆಗಳನ್ನ ಬೆಳೆಸ್ತಕ್ಕಂತಹ ಮನಸ್ಸು ನಮ್ಮ ಶಿಕ್ಷಣ ಸಚಿವರಿಗೆ ಇನ್ನೂ ಬಂದಿಲ್ಲ. ನಮಗೆಲ್ರಿಗೂ ಏನೋ ಒಂಥರ ಏನಪ್ಪ, ನಮ್ಮ ಜೀವನನೇ ಅಂತ್ಯ ಆಗ್ತಾ ಬಂದಿದೆಯಲ್ಲ. ಎಷ್ಟೋ ಜನಗಳಿಗೆ 30 ವರ್ಷ ಆದರೂ ಇನ್ನೂ ಅನುದಾನ ಸಿಕ್ಕಿಲ್ಲ ಅಂದರೆ ಅವ್ರ ಫ್ಯಾಮಿಲಿಗಳು ಹೇಗಿರ್ಬೋದು, ಯಾವ ರೀತಿ ಜೀವನ ನಡೆಸ್ತಾ ಇದ್ದಾವೆ. ಇದನ್ನೇ ನಂಬ್ಕೊಂಡು, ಕನ್ನಡ ಶಾಲೆಗಳನ್ನೇ ನಂಬ್ಕೊಂಡು ಇದು ಮಾಡ್ತಾ ಇರ್ತಕ್ಕಂಥದ್ದು. ಸೊ ನಮಗೆಲ್ರಿಗೂ ಈಗ ನಾವು ಶಿಕ್ಷಣ ಮಂತ್ರಿಗೆ ನಾನು ಕೇಳೋದಿಷ್ಟೇ, ಎಲ್ಲ ಶಿಕ್ಷಕರ ಪರವಾಗಿ ಇಲ್ಲಿ ಕನ್ನಡ ಶಿಕ್ಷಕರ ಭವಿಷ್ಯ ಉಳಿಬೇಕು ಅಂತ ಅಂದರೆ ನೀವು ಅನುದಾನ ಕೊಡಿ. ಇಲ್ಲ ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಶಿಕ್ಷಕರಿಗೆ, ಎಲ್ಲ ಕನ್ನಡ ಶಾಲೆ ಶಿಕ್ಷಕರಿಗೆ ಸ್ವಲ್ಪ ವಿಷಯ ಕೊಟ್ಬಿಟ್ಟು ನೀವು ಸಮಾಧಾನವನ್ನು ತಗೊಳ್ಳಿ ಅಂತೇಳಿ ನಾನು ಗಂಟಾಘೋಷವಾಗಿ ಹೇಳ್ತೀನಿ. ನಮಗೆ ಈ ಜೀವನ ಸಾಕಾಗೋಗ್ಬಿಟ್ಟಿದೆ. ಅಂದರೆ ನಾವು ಗೌರ್ಮೆಂಟ್ ಶಾಲೆಗಿಂತ ಹೆಚ್ಚಾಗಿ ಎಲ್ಲ ಮಕ್ಕಳುಗಳನ್ನ ಸೃಷ್ಟಿ ಮಾಡೋದಾಗಿರ್ಬೋದು, ಅವ್ರನ್ನ ಓಸೋದಾಗಿರ್ಬೋದು, ಎಲ್ಲ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ನಮ್ಮ ಕೈಲಿ ಓದೋಂಥ ಮಕ್ಕಳು. ಆದರೆ ನಮಗೆ ಇವತ್ತು ಭವಿಷ್ಯ ಇಲ್ಲ. ನಾವು ನಿಮ್ಮನ್ನು ಭವಿಷ್ಯ ನಿರೂಪಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ಅನುದಾನ ಕೊಡಿ, ಇಲ್ಲ ಅಂದರೆ ನಮ್ಗೆಲ್ರಿಗೂ ವಿಷಯ ಕೊಡಿ ಅಂತ ನಾನು ಈ ಮೂಲಕ ಶಿಕ್ಷಣ ಸಚಿವರಿಗೆ ಮನವಿಯನ್ನು ಮಾಡ್ತೀನಿ.